ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸಮ್ಮರ್ ಸ್ಟಾರ್ಟ್ ಆಗಿದೆ. ಎಷ್ಟು ಅಂತ ಹೇಳಿದರೆ ತುಂಬ ಉರಿ ಬಿಸಿಲು ಇರುತ್ತೆ, ಸ್ಕಿನ್ ಎಲ್ಲ ತುಂಬ ಟ್ಯಾನ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸ್ಕಿನ್ ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ಯಾವ ರೀತಿ ಮನೆಯಲ್ಲೇ ಹೋಮ್ ರೆಮಿಡಿನ ಪ್ರಿಪೇರ್ ಮಾಡ್ಕೊಳ್ಬೋದು, ಅದು ಅಲ್ಲದೆ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಈ ಒಂದು ರೆಮಿಡಿಯನ್ನು ಮನೆಯಲ್ಲಿ ಮಾಡಿಕೊಂಡು ತುಂಬ ಬೇಗ ಸ್ಕಿನ್ ಟ್ಯಾನನ್ನು ರಿಮೂವ್ ಮಾಡ್ಕೊಳ್ಬೋದು. ಹಾಗೆಯೇ ಒಂದು ಗ್ಲೋನೆಸ್ ಕೂಡ ಬರುತ್ತೆ ಸ್ಕಿನ್ನಿಗೆ. ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಮತ್ತು ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾವು ಯಾವುದೇ ಒಂದು ಹೋಮ್ ರೆಮಿಡಿ ಆಗಿರ್ಬೋದು ಏನನ್ನೇ ಯೂಸ್ ಮಾಡೋ ಮೊದಲಿಗೆ ನಾವು ಫೇಸ್ ವಾಶನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸ್ಕಿನ್ನಲ್ಲಿ ಡಸ್ಟ್ ಎಲ್ಲ ಉಳ್ಕೊಂಡಿರುತ್ತೆ ಮತ್ತು ಎಣ್ಣೆ ಅಂಶ, ಜಿಡ್ಡಿನ ಅಂಶ ಎಲ್ಲ ಇರುತ್ತೆ. ಸೊ ಹಾಗಾಗಿ ಮೊದಲು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನಾವು ಹೋಮ್ ರೆಮಿಡಿಯನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ. ಸೊ ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಈ ಒಂದು ಸಕ್ಕರೆಯನ್ನು ಒಂದು ಸ್ವಲ್ಪ ಪುಡಿ ಮಾಡಿ ತೊಗೊಂಡಿದ್ದೀನಿ ನಾನು. ಸ್ಕ್ರಬ್ಬರ್ ಆಗಿ ಹೆಲ್ಪ್ ಆಗುತ್ತೆ ಇದು. ಹಾಗೆ ಒಂದೆರಡು ಸ್ಪೂನಷ್ಟು ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ. ಕಾಫಿ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ, ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಹಾಗೆ ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಕೋಲ್ಡ್ ಆಗಿರೋದು ಕೂಡ ಆಗಿರ್ಬೋದು, ಕಾಯಿಸದೇ ಇಲ್ಲದೇ ಇರೋದು ಕೂಡ ಆಗ್ಬೋದು, ಕಾಯಿಸಿರೋದು ಕೂಡ ಆಗ್ಬೋದು. ಆದಷ್ಟು ಕಾಯಿಸದೇ ಇರೋದಾದರೆ ತುಂಬ ಒಳ್ಳೆಯದು. ಈಗ ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ನಿಮಗೆ ಮುಖಕ್ಕೆ, ಕತ್ತಿಗೆ, ಕೈಗೆ ಎಲ್ಲದಕ್ಕೂ ಬೇಕು ಅಂತ ಹೇಳಿದರೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡ್ರೆ ಆಯಿತು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ಅಂತ ಹೇಳಿದರೆ, ತುಂಬ ತೆಳುವಾಗಿ ಇರಬಾರ್ದು, ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬಾ ಒಳ್ಳೆಯದು. ಹಾಗೆಯೇ ಸ್ನೇಹಿತರೆ, ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಎಲ್ಲನೂ ಮನೆಯಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ದುಡ್ಡು ಕೊಟ್ಟು ಹೊರಗಡೆ ಹೋಗಿ ತರಬೇಕು, ಆಮೇಲೆ ಮಾಡ್ಕೊಳ್ಬೇಕು ಅನ್ನೋ ಒಂದು ನೆಸೆಸಿಟಿ ಏನೂ ಇರೋದಿಲ್ಲ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು. ಅದರಲ್ಲೂ ಈಗ ಪಾರ್ಲರ್ಗೆ ಹೋದರೆ ಅಲ್ಲಿ ಯಾವುದ್ಯಾವುದೋ ಒಂದು ಕ್ರೀಮ್ ಅಪ್ಲೈ ಮಾಡಿ ಸಾವಿರಾರು ದುಡ್ಡು ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡು ಒಂದು ಕಡೆ ದುಡ್ಡು ಕೂಡ ಸೇವ್ ಆಗುತ್ತೆ, ಹಾಗೆ ನಮ್ಮ ಫೇಸ್ ಕೂಡ ತುಂಬಾ ಒಳ್ಳೆ ಗ್ಲೋ ಬರುತ್ತೆ, ಹಾಗೆ ಟ್ಯಾನ್ ರಿಮೂವ್ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಕೆಲಸ ಮಾಡ್ತಾ ಮನೆಯಲ್ಲಿ ಒಂದು 15 ಮಿನಿಟ್ಸ್ ಇದನ್ನು ಅಪ್ಲೈ ಮಾಡಿ ಬಿಟ್ಟರೆ ಸಾಕು, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ನಾನೀಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಖುಷ್ಬು ಆಯಿಲ್ ಅಂತೇಳಿ ಶೇರ್ ಮಾಡಿದ್ದೆ. ಅದನ್ನು ತುಂಬ ಜನ ನೋಡ್ತಾ ಇದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಮತ್ತು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಒಳ್ಳೆ ರೀತಿ ಕಮೆಂಟ್ ಹಾಕಿ ನಿಮಗೆ ರಿಸಲ್ಟ್ ಬಂದರೆ. ಹಾಗೆ ಇದರಿಂದ ನನಗೆ ಇನ್ನೂ ಒಳ್ಳೆ ವಿಡಿಯೋಸನ್ನು ಶೇರ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು, ಕೈಗೆಲ್ಲ ಫುಲ್ ಅಪ್ಲೈ ಮಾಡಿ ಆಗಿದೆ. ಇನ್ನೊಂದು ಏನು ಅಂತ ಹೇಳಿದರೆ, ಬ್ಯೂಟಿ ಟಿಪ್ಸ್ ನಾನು ನಿಮಗೆ ಕೊಡೋದಾದರೆ, ನಾವು ಆಲ್ಮೋಸ್ಟ್ ಯಾವಾಗಲೂ ಮುಖಕ್ಕೆ ಮಾತ್ರ ಒಂದು ಫೇಸ್ ಪ್ಯಾಕ್ ಇರ್ಬೋದು, ಯಾವುದನ್ನೇ ಆಗಲಿ ಮುಖಕ್ಕೆ ಮಾತ್ರ ಅಪ್ಲೈ ಮಾಡ್ತಾ ಇರ್ತೀವಿ. ಬಟ್ ಕೈ, ಕಾಲು ಇದೆಲ್ಲ ಕಪ್ಪಗಾಗಿ ಬಿಟ್ಟಿರುತ್ತೆ, ತುಂಬ ಟ್ಯಾನ್ ಆಗಿ ಬಿಟ್ಟಿರುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾವು ಕುತ್ತಿಗೆ ಇರ್ಬೋದು, ಕೈಗಳಿಗೆ ಇರ್ಬೋದು, ಮುಖಕ್ಕಷ್ಟೇ ಅಲ್ಲದೆ ಇದಕ್ಕೂ ಅಪ್ಲೈ ಮಾಡೋದ್ರಿಂದ ಅವುಗಳು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಫೇಸ್ ಡಿಫ್ರೆನ್ಸ್ ಮತ್ತು ಕೈ ಡಿಫ್ರೆನ್ಸ್ ತುಂಬ ಆಡಾಗಿ ಕಾಣಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಫಂಕ್ಷನ್ಗೆ ಎಲ್ಲಿಗೆ ಹೋದರೂ ಕೂಡ. ಸೊ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಕೈ ಕಾಲುಗಳಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಮತ್ತು ಕುತ್ತಿಗೆಗೆ ಮೇಯ್ನ್ ಅಪ್ಲೈ ಮಾಡ್ಕೊಳ್ಳೋದು. ಇದರಿಂದ ಎಲ್ಲನೂ ಈವನ್ ಆಗಿ ಚೆನ್ನಾಗಿ ಕಾಣುತ್ತೆ. ಈಗ ನೋಡ್ತಾ ಇರ್ಬೋದು, ಈಗ ಅಪ್ಲೈ ಮಾಡಿ ನಿಯರ್ಲಿ ಒಂದು 15 ಮಿನಿಟ್ಸ್ ಹತ್ತತ್ರ ಆಯಿತು. ನಾನು ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು ಕಾಫಿ ಹುಡಿ ಏನಿದೆ, ಇದು ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಆದ್ದರಿಂದ ನಮಗೆ ಸ್ಕಿನ್ನಿಗೆ ಒಂದು ಡಾರ್ಕ್ ಸ್ಪಾಟ್ ಏನು ಬರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಸಕ್ಕರೆ ಏನು ಯೂಸ್ ಮಾಡಿದ್ದೀನಿ ಅದು ಒಳ್ಳೆ ಸ್ಕ್ರಬ್ಬರ್ ಆಗಿ
ವರ್ಕ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಏನು ಜೋತು ಬೀಳುತ್ತೆ ಅಥವಾ ಆ್ಯಂಟಿ ಏಜಿಂಗ್ ಅಂತ ಏನಿರುತ್ತೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಹಾಲು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಮಿಸ್ ಮಾಡದೆ ಈ 3 ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಿ. ಮತ್ತು ಈಗ ನೋಡ್ಬೋದು ಒಂದು 10 ಮಿನಿಟ್ಸ್ ಆದಮೇಲೆ ಕೈ ಮೇಲೆ ಫುಲ್ ಡ್ರೈ ಆಗಿದೆ. ಮುಖಕ್ಕೆ ಹಚ್ಕೊಂಡಾಗಂತೂ ಫುಲ್ ಅಂಟಿದಾಗೆ ಆಗಿರುತ್ತೆ, ಮಾತಾಡೋಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗುತ್ತೆ, ಅಷ್ಟು ಟೈಟಾಗಿ ಹಿಡ್ಕೊಂಡಿರುತ್ತೆ. ಸೊ ಇದರಿಂದ ನಮಗೆ ರಿಂಕಲ್ಸ್ ಬರೋದಿರ್ಬೋದು, ಇದು ಕೂಡ ಅವಾಯ್ಡ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಡ್ರೈ ಆಗಿದೆ ಅಂತೇಳಿ. ಸೊ ಈಗ ನಾನು ಸ್ವಲ್ಪ ನೀರನ್ನು ಇದಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ. ಮುಖಕ್ಕೂ ಹಚ್ಕೊಳ್ಬೇಕಾದ್ರೂ ಅಷ್ಟೇ, ಮುಖಕ್ಕೆ ಫೇಸ್ ವಾಶ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕಿ ನಿಧಾನವಾಗಿ ಸ್ಕ್ರಬ್ ಮಾಡಿ ಅದಾದಮೇಲೆ ವಾಶ್ ಮಾಡಬೇಕಾಗುತ್ತೆ. ತುಂಬ ಫಾಸ್ಟಾಗಿ ಮಾಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಲೋ ಆಗಿ ನೀರು ತಗೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಅದಾದಮೇಲೆ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ಈಸಿಯಾಗಿ ಟೈಟಾಗಿ ಹಿಡ್ಕೊಂಡಿರೋದೆಲ್ಲ ತುಂಬ ಈಸಿಯಾಗಿ ಬಿಡ್ತಾ ಇದೆ. ಸೊ ಈ ರೀತಿ ಬಿಡ್ತಾ ಇದ್ದರೆ ನಮಗೆ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಫೇಸ್ಗೂ ಕೂಡ ಇದೇ ಥರ ಮಾಡಬೇಕಾಗುತ್ತೆ, ಇದೇ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ 3 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿರೋದ್ರಿಂದ ಸ್ಕಿನ್ ಟ್ಯಾನ್ ತುಂಬ ಬೇಗ ರಿಮೂವ್ ಆಗುತ್ತೆ. ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇರುತ್ತೆ, ಏಜ್ ಆದಾಗೆ ಕಾಣೋದನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಸ್ಕಿನ್ನಲ್ಲಿ ಒಂದು ಗ್ಲೋನೆಸ್ ಅನ್ನೋದು ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಲೈಟಾಗಿ ಗ್ಲೋನೆಸ್ ಕೂಡ ಒಂದು ವೈಟ್ ಆಗಿರೋದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈಗ ಫುಲ್ ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಬಂದು ಆಗಿದೆ ನೋಡ್ಬೋದು. ಹಾಗೆ ಈ ಕೈಗೂ ಇನ್ನೊಂದು ಕೈಗೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಡೈಲಿ 1 ಟೈಮ್ ನೀವು ಮಾಡಿದರೂ ತುಂಬಾ ಚೇಂಜಸ್ ಕಾಣುತ್ತೆ ಸ್ಕಿನ್ನಲ್ಲಿ. ಈಗ ಸ್ಕಿನ್ನೆಲ್ಲ ನಾನು ಫುಲ್ ಒಂದು ಟವಲ್ ತೊಗೊಂಡು ನೀಟಾಗಿ ಒರೆಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆ ಕೈಗೂ ಈ ಕೈಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂಥೇಳಿ. ತುಂಬಾ ಒಂದು ಡಿಫರ್ ಕಾಣ್ತಾ ಇದೆ, ತುಂಬ ಒಂದು ಶೈನಿಂಗ್ ಕಾಣ್ತಾ ಇದೆ, ಗ್ಲೋನೆಸ್ ಕಾಣ್ತಾ ಇದೆ. ಹಾಗೆ ಫೇಸ್ಗೂ ಇದೇ ಥರ ಒಳ್ಳೆ ಚೇಂಜಸ್ ಇರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕಾಫಿ ಪುಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಡಾರ್ಕ್ ಸ್ಪಾಟ್ ಏನೇ ಇದ್ದರೂ ಸ್ಕಿನ್ನಲ್ಲಿ ಬೇಗ ಕಡಿಮೆ ಆಗುತ್ತೆ, ರಿಮೂವ್ ಆಗುತ್ತೆ. ಸೊ ಯೂಸ್ ಮಾಡಿ ನೋಡಿ. ಸ್ಕಿನ್ಗೆ ಒಂದು ಇನ್ಸ್ಟಂಟ್ ಗ್ಲೋ ಸಿಗಬೇಕು ಅಂತ ಅನಿಸಿದರೆ ಈ ಒಂದು ಹೋಮ್ ರೆಮಿಡಿಯನ್ನು ಯೂಸ್ ಮಾಡಿ. ಹಾಗೆ ಯೂಸ್ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ಈ ವಿಡಿಯೋ ಒಂದೇ ಒಂದು ಲೈಕ್ ಕೊಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.